HD24x7 ನ್ಯೂಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹೇಳ್ಕೊಂಡು ಒಬ್ಬರಿಗೆ ಇಲ್ಲಿನ ಅಮಾನತ್ತು ಮತ್ತೆ ವರ್ಗಾವಣೆ ಮಾಡಿದ್ರು. ಯಾವುದೇ ವಿಚಾರಣೆ ಇಲ್ಲದೆ ಮೇಲಧಿಕಾರಿಗಳಾಗ್ಲಿ ಯಾರೇ ಅವರಿಗೆ ವಿಚಾರಣೆ ಇಲ್ಲದೆ ಇಲ್ಲಿಂದ ಬೇರೆ ಹೊರ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ದಾರೆ. ಅದರ ನಂತರ ಒಂದು ತಿಂಗಳಾಗಿ ಈಗ ಉಡುಪಿ ಸಮೀಪದ ಕಾರ್ಕಳದಲ್ಲಿ ಒಂದು ಕಂಟೈನರ್ ಗಟ್ಟಲೆ ಒಬ್ಬರ ಮನೆಯಲ್ಲಿ ಗೋವಾ ಮದ್ಯವನ್ನ ಸೆರೆ ಹಿಡಿಯೋದ್ರ ಮುಖಾಂತರ ಅವರು ಕೇಸ್ಗಳನ್ನು ಹಾಕಿದ್ದಾರೆ. ಈಗ ಅದಕ್ಕೆ ಹೊಣೆಗಾರ ಯಾರು ಅಂತ ಹೇಳ್ಕೊಂಡು ನಾವು ಇಲ್ಲಿ ಪ್ರಶ್ನಿಸಿಕ್ ಬಂದಿದ್ದೇವೆ. ಇದೇ ಗೇಟ್ನಿಂದ, ಇದೇ ನಮ್ಮ ಗೋವಾ ಗಡಿ ಭಾಗ ಕಾರವಾರ ಆಗಿರೋದ್ರಿಂದ ಇದೇ ನಮ್ಮ ಗೇಟ್ನಿಂದ ಸಾಗಿಸಲ್ಪಟ್ಟಿರುವಂಥ ಗೋವಾ ಮದ್ಯ ಸಾರಾಯಿ ಅದು. ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಯಾರ್ಯಾರು ಅಧಿಕಾರಿಗಳು ಶಾಮೀಲಿದ್ದಾರೆ ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಅವರೆಲ್ಲ ಅಮಾನತ್ ಆಗ್ಬೇಕು. ಮತ್ತು ಒಳ್ಳೆ ಒಬ್ಬ ನಿಷ್ಠಾವಂತ ಅಧಿಕಾರಿಗಳನ್ನ ನಮ್ಮ ಜಿಲ್ಲೆಗೆ ಹಾಕ್ಬೇಕಂತ ಹೇಳ್ಕೊಂಡು ಹೋದ್ ಸತಿ ಈಗ ಸುಮನ್ ಪೆನ್ನೇಕರ್ SP ಮೇಡಮ್ ಅವರು ಇರುವಾಗ ಕೂಡ ಇದೇ ರೀತಿ ಮಾಡಿದ್ರು. ಒಳ್ಳೆ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಬಂದ್ರೆ ಒಂದೇ ವರ್ಷದೊಳಗೆ ಅವರಿಗೆ ವರ್ಗಾವಣೆ ಆಗಿ ಅಮಾನತು ಮಾಡುವಂತ ಕೆಲಸವನ್ನು ಕೆಲ ಕುತಂತ್ರ ಮಾಡಿ ಕೆಲ ರಾಜಕಾರಣಿಗಳು ಕೆಲ ಮೇಲಧಿಕಾರಿಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನೆಲ್ಲ ಮಾಡಬಾರ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನ ತೀವ್ರವಾಗಿ ವಿರೋಧಿಸ್ತದೆ ಮತ್ತೆ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಒಡ್ಲಮುಡಿ ಎಲೆಕ್ಟ್ರಿಕಲ್, ಚೇತನ್ ಕಾಲೋನಿ, ಗದಗ ರೋಡ್, ಹುಬ್ಳಿ. ನಮ್ಮಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ ಮತ್ತೆ ಟ್ಯೂಬ್ಲೈಟ್, LED ಬಲ್ಬ್, ಫ್ಯಾನ್ಸ್ ಎಲ್ಲಾ ತರಹದ ವಸ್ತುಗಳು ನಮ್ಮಲ್ಲಿ ಸಿಗುತ್ತವೆ. ನಿರಂತರ ಸುದ್ದಿಗಾಗಿ HD24x7 ನ್ಯೂಸ್ ಅನ್ನು ವೀಕ್ಷಿಸಿ.